ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಡಿಟಾಕ್ಸ್ ಡಯಟ್ ಪ್ಲ್ಯಾನಲ್ಲಿ 2ನೇ ದಿನವನ್ನು ಮಾಡ್ತಾ ಇದ್ದೇನೆ. ನಾನು ಡಿಟಾಕ್ಸ್ ಡಯಟ್ ಪ್ಲ್ಯಾನನ್ನು 7 ದಿವಸ ನಿಮಗೆ ಮಾಡಿ ತೋರಿಸ್ತೇನೆ. ನಾನಂದರೆ ಮೊದಲೇ ಹೇಳಲಿಲ್ಲ, ಯಾಕೆಂದರೆ ಕೆಲವೊಮ್ಮೆ ನಾವು ಹೇಳಿದ ತಕ್ಷಣ ಡಯಟ್ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಹಾಗೆ ಆಯಿತು. ಫಸ್ಟ್ ಡೇ ಮಾಡಿದೆ, ಸೆಕೆಂಡ್ ಡೇ ಸ್ವಲ್ಪ ಹೆಲ್ತ್ ಇಶ್ಯೂಸ್, ನನಗೆ ಸಡನ್ನಾಗಿ ಬಾಡಿ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ನಾನು ಇದು ಸೆಕೆಂಡ್ ಡೇ. ನಂದು ಮೊನ್ನೆ ಹೇಳಿದೆ ತುಂಬ ಜಂಕ್ ಫುಡ್ ಎಲ್ಲ ತಿಂದು 75ವರೆಗೆ ವೆಯ್ಟ್ ಹೋಗಿತ್ತು ಅಂಥೇಳಿ. ಈಗ ನನ್ನ ವೆಯ್ಟ್ ಬಂದು 73.85 ಆಗಿದೆ. 2 ದಿವಸ ಈಗ ಆಲ್ಮೋಸ್ಟ್ ಡಯಟಲ್ಲಿದ್ದೇನೆ. ಹಾಗೆ ಮೊದಲಿಗೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ತಿಂತಾ ಇದ್ದೇನೆ. ವೆಯ್ಟ್ ಬಂದು ನೆನಪಿಟ್ಕೊಳ್ಳಿ, ಪ್ರತಿ ದಿವಸ ನಾನು ನಿಮಗೆ ವೆಯ್ಟನ್ನು ತೋರಿಸ್ತೇನೆ. 73.85 ಅಂದರೆ ಆಲ್ಮೋಸ್ಟ್ 74 kg ಇದ್ದೇನೆ. ಮೊನ್ನೆ 75.85ವರೆಗೆ ಹೋಗಿತ್ತು ನಾನು. ಅಂದರೆ ತುಂಬ ಅನ್ಹೆಲ್ದಿ ಫುಡ್ ಆ ಥರ ಎಲ್ಲ ತಿಂದಿದ್ದೆ ಅಲ್ವಾ. ಹಾಗಾಗಿ ಈ ಡಯಟ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಈಗ ಟ್ರ್ಯಾಕಿಗೆ ಬರ್ತಾ ಇದ್ದೇನೆ. ನೆಕ್ಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿ 7 ದಿವಸದಲ್ಲಿ ನಾನು ಪ್ರತಿ ದಿವಸ ಕೂಡ ನಿಮಗೆ ವೆಯ್ಟನ್ನು ತೋರಿಸ್ತೇನೆ. ಹಾಕಿ ಕುದಿಸ್ಕೊಳ್ತೇನೆ ಅಂತ ಹೇಳಿ ನೋಡಿ. ಈ ಟೀಯನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗ್ತದೆ. ಇಲ್ಲಿ ಏಲಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ ನಾನು. 1 ಏಲಕ್ಕಿ ಸಾಕು. 1 ಏಲಕ್ಕಿಯನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಟೀಯ ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಫ್ಯಾಟ್ ಅನ್ನ ಕರಗಿಸ್ತದೆ. ನಮ್ಮ ಬೆಲ್ಲಿ ಫ್ಯಾಟ್ ಆರಾಮ್ಸೆ ಇದರಲ್ಲಿ ಹೋಗ್ತದೆ. ಅಂದ್ರೆ ತುಂಬಾ ಜೀರ್ಣಕ್ರಿಯೆಗೆ ಎಲ್ಲ ಹೆಲ್ಪ್ ಮಾಡ್ತದೆ. ಆಮೇಲೆ ಇದಕ್ಕೆ 1/4 ಚಮಚದಷ್ಟು ಸ್ವಲ್ಪನೇ ಸ್ವಲ್ಪ ಅಜ್ವೈನವನ್ನ ಹಾಕೊಳ್ಬೇಕು. ಓಮದ ಕಾಳು ಇಷ್ಟನ್ನ ಹಾಕೊಳ್ಬೇಕು. ಅದರ ಜೊತೆಗೆ ಮೇನ್ ನಮ್ಮ ಜೀರ್ಣಕ್ಕೆ ಎಲ್ಲ ಸಹಾಯ ಮಾಡುವಂಥದ್ದು ಸೋಂಪಿನ ಕಾಳು. 1 ಚಮಚದಷ್ಟು ಸೋಂಪಿನ ಕಾಳು. ಇವಿಷ್ಟನ್ನ ಹಾಕೊಳ್ಬೇಕು. ಇದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಕುಡಿಯುವಂಥದ್ದು. ಇಲ್ಲಿ ಒಣ ದ್ರಾಕ್ಷಿ ಮತ್ತೆ ಬಾದಾಮಿ ನೆನೆಸಿಟ್ಟಿದ್ದೇನಲ್ಲ, ಇದನ್ನ ಈಗ ನಾನು ಫಸ್ಟ್ ತಿಂತೇನೆ. ಇದು ಆದ ತಕ್ಷಣ ನಂಗೆ ಈ ಡ್ರಿಂಕ್ ರೆಡಿ ಆಗತ್ತೆ. ಅದನ್ನ ಕುಡಿಯೋದು. ಆಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್. ಇದು ಕುದಿದು ಗ್ಲಾಸ್ಗೆ ಹಾಕಿದ ಮೇಲೆ ತೋರಿಸ್ತೇನೆ ನೋಡಿ. ಇದೀಗ ಚೆನ್ನಾಗಿ ಕುದೀತು. ಸ್ವಲ್ಪ ಹೊತ್ತು ಹಾಗೆ ಬಿಡುವ, ಇದನ್ನ ಹಾಗೆ ಮುಚ್ಚಿ ಇಡುವ. ಸ್ವಲ್ಪ ಹೊತ್ತು ಮುಚ್ಚಿ ಇಡುವ. ಆಮೇಲೆ ಈಗ ಡ್ರಿಂಕ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ ಸ್ವಲ್ಪ ಆರಿಸಿಕೊಳ್ಳುವ. ಇದ್ರಲ್ಲಿ ಸ್ವಲ್ಪ ಉಳ್ದಿದೆಲ್ಲ, ಇದನ್ನ ಆಮೇಲೆ ಸ್ವಲ್ಪ ನೀರ್ ಹಾಕಿ ಕುದಿಸ್ಕೊಂಡು ಎಷ್ಟೊತ್ತಿಗಾದ್ರೂ ನೀವು ಒಂದು ದಿನದಲ್ಲಿ ಮುಗಿಸ್ಕೊಳ್ಬಹುದು. ಬೇಕಾದ್ರೆ ಜಾಸ್ತಿ 1/2 ಲೀಟರ್ ಅಷ್ಟು ನೀರನ್ನ ಕುದಿಸ್ಕೊಂಡು ಇಡೀ ದಿವಸದಲ್ಲಿ ನೀವು ಸ್ವಲ್ಪ ಸ್ವಲ್ಪ ಕುಡಿತಾ ಇರ್ಬೋದು. ಈ ತರ ಕುಡಿಲಿಕ್ಕೆ ಏನು ಕಷ್ಟ ಇಲ್ಲ. ಇದು ಫ್ಯಾಟ್ ಬರ್ನ್ ಆಗ್ಲಿಕ್ಕೆ ತುಂಬಾನೇ ಒಳ್ಳೇದು. ಅಜ್ವೈನ, ಏಲಕ್ಕಿ ಮತ್ತೆ ಬಡೆ ಸೋಪು ಅಥವಾ ಸೋಂಪಿನ ಕಾಳು ಅಂತ ಹೇಳ್ತೇವಲ್ಲ, ಇದನ್ನ ಕುದಿಸ್ಕೊಂಡು ಈ ನೀರು ಉಂಟಲ್ಲ, ಇದು ಫ್ಯಾಟ್ ಬರ್ನ್ ಆಗ್ಲಿಕ್ಕೆ, ಬೆಲ್ಲಿ ಫ್ಯಾಟ್ ಹೋಗ್ಲಿಕ್ಕೆ ತುಂಬಾನೇ ಒಳ್ಳೇದು, ಹೆಲ್ಪ್ ಮಾಡ್ತದೆ. ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡ್ತದೆ. ಡೈಜೆಷನ್ ಅನ್ನ ಕರೆಕ್ಟ್ ಮಾಡ್ತದೆ. ಮತ್ತೆ ಕಾನ್ಸ್ಟಿಪೇಷನ್ ಆಗೋದನ್ನ ಕೂಡ ತಡೀತದೆ. ಮತ್ತೆ ಬೆಳಿಗ್ಗೆ ನೀವು ದ್ರಾಕ್ಷಿಯನ್ನ ನೆನೆಸಿಕೊಂಡು ತಿನ್ನೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಗೆ ತುಂಬಾ ಒಳ್ಳೇದು. ಈ ಮಾರ್ನಿಂಗ್ ಡ್ರಿಂಕ್ ಕುಡಿಯೋದ್ರ ಮೊದಲು ನೀವು ಬೇಕಾದ್ರೆ ಪ್ಲೈನ್ ವಾಟರ್ ಕೂಡ ಕುಡಿಬಹುದು. ನೀರ್ ಎಷ್ಟು ಬೇಕಾದ್ರೂ ಬೆಳಿಗ್ಗೆ, ಈಗ ಬೆಳಿಗ್ಗೆ ಬರೇ ಮಾರ್ನಿಂಗ್ ಡ್ರಿಂಕ್ ಮಾತ್ರ ಕುಡಿಬೇಕು ಅಂತ ಇಲ್ಲ, ಪ್ಲೈನ್ ವಾಟರ್ ಬೇಕು ಅಂತ ಇದ್ರೆ ಪ್ಲೈನ್ ವಾಟರ್ ಕೂಡ ನೀವು ಕುಡಿಬಹುದು. ನಾನೀಗ ಡ್ರೈ ಫ್ರೂಟ್ಸ್ ತಿನ್ನುವಾಗ ನನಗೆ ನೀರ್ ಕುಡಿಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಪ್ಲೇನ್ ವಾಟರ್ ಕೂಡ 1 ಗ್ಲಾಸ್ ಕುಡಿಬಹುದು. ಈ ಒಂದು ಡ್ರಿಂಕ್ ಅನ್ನ ಸಿಪ್ ಬೈ ಸಿಪ್ ಸ್ವಲ್ಪ ಸ್ವಲ್ಪನೇ ಕೂತ್ಕೊಂಡು ಕುಡಿಬೇಕು. ಹಾಗೆ ಕುಡಿಯೋದ್ರಿಂದ ಹೆಚ್ಚು ನಮಗೆ ಅದರಿಂದ ಲಾಭ ಆಗುತ್ತೆ. ಇವತ್ತೊಂದು ಯಮ್ಮಿ ಟೇಸ್ಟಿ ಆದಂತಹ ಬ್ರೇಕ್ಫಾಸ್ಟ್ ಡಿಟಾಕ್ಸ್ ಡಯಟ್ ಪ್ಲ್ಯಾನಲ್ಲಿ ಈ ಒಂದು ರೆಸಿಪಿ ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ಈ ರೀತಿ ಡಯಟ್ ಮಾಡಿತು ಅಂತ ಹೇಳಿದರೆ ನೀವು ಖಂಡಿತ ಆರಾಮ್ಸೆ ವೆಯ್ಟ್ ಲಾಸ್ ಆಗ್ತೀರಾ. ಈ ಡಯಟನ್ನು ಫಾಲೋ ಮಾಡಿ ನೋಡಿ. ಇಲ್ಲಿ ನಾನು ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನು ಸ್ಟೀಮ್ ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ. ನೀವು ಹಸಿಯಾಗಿ ಬೇಕಾದರೂ ಬಳಸ್ಕೊಳ್ಬೋದು, ನಿಮಗೆ ಸೇರುತ್ತೆ, ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಅಂತ ಹೇಳಿ. ಆದರೆ ನನಗೆ ಹಸಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ನಾನು ಅದನ್ನು ಬೇಯಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮನ್ನು ಕೂಡ ಸ್ಟೀಮಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ. ಹಸಿ ಕ್ಯಾಪ್ಸಿಕಮ್ ಕೂಡ ಅಷ್ಟೊಂದು ಟೇಸ್ಟಿ ಆಗೋದಿಲ್ಲ ನನಗೆ. ಅದಕ್ಕೋಸ್ಕರ ಇಲ್ಲಿ ಇದನ್ನು ಹೆಸರು
ಕಾಳನ್ನು ಮೊಳಕೆ ಬರೆಸಿ ಸ್ಟೀಮ್ ಮಾಡಿ ಬೇಯಿಸ್ಕೊಂಡಿದ್ದೇನೆ. ಇದನ್ನು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು, ಜಾಸ್ತಿಯಾಗಿ ತಿನ್ನಬೇಡಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ. ಈಗ ನಾನಿಲ್ಲಿ ಮಾರ್ನಿಂಗ್ ನನಗೆ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ತಿದ್ದೇನೆ. ಉಳಿದದನ್ನು ಹಾಗೆ ಇಟ್ಟು ಇದೇ ಸಲಾಡನ್ನು ನೈಟಿಗೆ ಕೂಡ ಇದನ್ನೇ ಯೂಸ್ ಮಾಡ್ಕೊಳ್ತೇನೆ. ಈಗ ಇಷ್ಟು ಹಾಕ್ಕೊಂಡಿದ್ದೇನಲ್ಲ, ಇದು ನೋಡಿ, ಇಷ್ಟು ಹೆಸರು ಕಾಳನ್ನು ಹಾಕ್ಕೊಂಡೆ. ಇನ್ನು ಇದಕ್ಕೆ ಜೊತೆಗೆ ನೈಟಿಗೆ ಕೂಡ ಇದನ್ನೇ ಯೂಸ್ ಮಾಡ್ಕೊಳ್ಬೋದು, ಹೈ ಪ್ರೋಟೀನ್ ಇರುವ ಕಾರಣ. ಇದಕ್ಕೆ ಸ್ವಲ್ಪ ಆನಿಯನನ್ನು ಹಾಕ್ಕೊಳ್ಳುವ. ಈಗ ಇಲ್ಲಿ ನಾನು ಒಂದು ಆನಿಯನನ್ನು ಕಟ್ ಮಾಡ್ಕೊಂಡಿದ್ದೇನೆ. ಈಗ ಅರ್ಧ ಆನಿಯನ್ ಆಗುವಷ್ಟನ್ನು ಸೇರಿಸ್ಕೊಳ್ಳುವ. ಹಾಗೆ ಇಲ್ಲಿ ಕ್ಯಾರೆಟ್ ಕೂಡ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಅರ್ಧ ಕ್ಯಾರೆಟ್ ಆಗುವಷ್ಟನ್ನು ಹೀಗೆ ಸೇರಿಸ್ಕೊಳ್ಳುವ. ಅದಾದ ನಂತರ ಮುಳ್ಳು ಸೌತೆ ಒಂದು ಸ್ವಲ್ಪ ಹಾಕ್ಕೊಳ್ಳುವ. ಮುಳ್ಳು ಸೌತೆ ಸ್ವಲ್ಪ. ಅದಾದ ನಂತರ ನಮಗೆ ವಿಟಮಿನ್ ಸಿ ಸಿಗುವಂಥದ್ದು ಟೊಮೆಟೊ, ಒಂದು ಅರ್ಧ ಎರಡು ಟೊಮೆಟೊ ಹೆಚ್ಚಿಟ್ಟಿಟ್ಕೊಂಡಿದ್ದೇನೆ ನಾನು. ಇದು ಸ್ವಲ್ಪ ಹಾಕ್ಕೊಳ್ಳುವ. ಇವಿಷ್ಟನ್ನು ಹಾಕಿದ ಮೇಲೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ನೋಡಿ, ಫುಲ್ ಆಯ್ತು ನೋಡಿ ಬೌಲು. ಅದರ ಜೊತೆಗೆ ಇಲ್ಲಿ ನೋಡಿ, ಇದು ವಿಟಮಿನ್ ಸಿ ಅಂದರೆ ಲಿಂಬೆ ರಸ, ಇದನ್ನು ಇಷ್ಟನ್ನು ಹಾಕ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟು ಇದು ನೋಡಿ, ಪೆಪ್ಪರ್ ಪೌಡರ್, ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ನೆಕ್ಸ್ಟು ಜೀರಾ ಪೌಡರ್, ಇದನ್ನು ಹಾಕ್ಕೊಳ್ಳೋದು. ನೆಕ್ಸ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ನಾನು ಇಲ್ಲಿ ಹೆಸರು ಕಾಳನ್ನು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪು ಕಮ್ಮಿ ಆದರೂ ಪರವಾಗಿಲ್ಲ, ಮತ್ತು ತುಂಬ ಕಮ್ಮಿ ಆಯಿತು ಅಂದರೆ ಬೇಕಾದ್ರೆ ಮತ್ತೆ ಹಾಕ್ಕೊಳ್ಬೋದು. ಇವಿಷ್ಟು ಆದರೆ ಆಯಿತು, ನಮ್ಮ ಈ ಪ್ರೋಟೀನ್ ಸಲಾಡ್ ಬ್ರೇಕ್ಫಾಸ್ಟಿಗೆ ರೆಡಿ ಆಯಿತು. ಇದನ್ನೇ ಬ್ರೇಕ್ಫಾಸ್ಟಿಗೆ ತಿನ್ನೋದು ಹೊಟ್ಟೆ ತುಂಬ ಆಗುತ್ತೆ, ಟೇಸ್ಟು ಕೂಡ ಆಗ್ತದೆ. ಇದ್ರ ಜೊತೆಗೆ ನಿಮಗೆ ಎಲ್ಲಿಯಾದರೂ ಟೀ ಏನಾದರೂ ಬೇಕು ಅಂತಿದ್ರೆ ಟೀ ಕೂಡ ಕುಡಿಬೋದು. ಶುಗರ್ ಕಡಿಮೆ ಯೂಸ್ ಮಾಡಿಕೊಳ್ಳಿ. 1 ಚಮಚ ಸಕ್ಕರೆ ಹಾಕುವಲ್ಲಿ ನೀವು 1/4 ಚಮಚ ಸಕ್ಕರೆನ ಹಾಕಿ ಟೀಯನ್ನು ಮಾಡಿಕೊಳ್ಳಿ. ಫುಲ್ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ, ಅವಾಯ್ಡ್ ಮಾಡಲಿಕ್ಕಾಗೋದಾದರೆ ಸಕ್ಕರೆನ ಅವಾಯ್ಡ್ ಮಾಡಿ. ಸಕ್ಕರೆ ಅಥವಾ ಬೆಲ್ಲ, ಅದು ಯಾವುದು ಹಾಕಿದರೂ ಒಂದೇ, ಅದರಲ್ಲಿ ಕ್ಯಾಲೋರಿ ಇದೆ. ಸೊ ಯಾವುದನ್ನಾದರೂ ಸ್ವಲ್ಪ ಬೆಲ್ಲ ಹಾಕ್ಬೋದು ಅಂತೇಳಿ 1 ಸ್ಪೂನ್ ಬೆಲ್ಲ ಹಾಕಿ ಕುಡಿಯೋದಲ್ಲ, ಅದು ಸಹ ಒಳ್ಳೆಯದಲ್ಲ. ಆಮೇಲೆ ಅದಿಲ್ಲ ಅಂದರೆ ಶುಗರ್ ಫ್ರೀ ಟ್ಯಾಬ್ಲೆಟ್, ಅದನ್ನು ಒಂದು ಸ್ವಲ್ಪ ಒಂದು ಟ್ಯಾಬ್ಲೆಟನ್ನು 1 ಗ್ಲಾಸ್ ಟೀಗೆ ಹಾಕ್ಕೊಳ್ಬೋದು. ನೋಡಿ, ನಮ್ಮ ಯಮ್ಮಿ ಆದಂತಹ ಸಲಾಡ್ ರೆಡಿ ಆಯಿತು. ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ಇಲ್ಲಿ ಲಂಚಿಗೆ ನಾನು ಚಪಾತಿನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಚಪಾತಿ ಅಂತ ಹೇಳಿದರೆ ನೋಡಿ, ಹಿಟ್ಟು ಕಲಿಸ್ಕೊಂಡೆ. ಇದರಲ್ಲಿ ಕಡಲೆ ಹುಡಿ ಮತ್ತು ಗೋಧಿ ಹುಡಿ ಎರಡನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಒಂದು 1/4 ಕಪ್ ಗೋಧಿ ಹುಡಿ ಹಾಕಿದರೆ ಮತ್ತು ಅದಕ್ಕೊಂದು ಅಷ್ಟೇ ಕಡಲೆ ಹುಡಿಯನ್ನು ಕೂಡ, ಕಡಲೆ ಹುಡಿ ಸ್ವಲ್ಪ ಕಡಿಮೆ, ಗೋಧಿ ಹುಡಿ ಸ್ವಲ್ಪ ಜಾಸ್ತಿ, ಆ ಥರ ಸೇರಿಸ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಇದಕ್ಕೆ ಎಳ್ಳನ್ನು ಹಾಕಿದ್ದೇನೆ ನಾನು, ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಕಾಣಿಸ್ತಿದೆಯಾ, ಎಳ್ಳನ್ನು ಹಾಕಿ ಈಗ ಬೇಯಿಸ್ಕೊಂಡು ಇದಕ್ಕೆ ಪನ್ನೀರ್ ರೋಲ್ ಥರ ಮಾಡ್ಕೊಳ್ತಾ ಇದ್ದೇನೆ ನಾನು ಮಧ್ಯಾಹ್ನದ ಲಂಚಿಗೆ. ನೀವು 1 ಅಥವಾ 2 ಚಪಾತಿಯನ್ನು ಮಧ್ಯಾಹ್ನ ತಗೊಳ್ಬೋದು. ಈ ಥರ ಚಪಾತಿನ ಇದನ್ನು ಬೇಯಿಸ್ಕೊಂಡು ರೆಡಿ ಮಾಡಿ ತೋರಿಸ್ತೇನೆ. ಸಣ್ಣ ಚಪಾತಿ ಆದರೆ ಮಾತ್ರ ನೀವು 2 ಚಪಾತಿ ತಗೊಳ್ಬೋದು. ನಾನಿಲ್ಲಿ ಒಂದೇ ಚಪಾತಿನ ತಗೊಂಡದ್ದು ಇವತ್ತು, ಒಂದೇ, ಯಾಕೆಂದರೆ ಸ್ವಲ್ಪ ದೊಡ್ಡದಾಗಿಯೇ ಇದೆ, ಹಾಗಾಗಿ ಅಷ್ಟೇ ಸಾಕು. ಕ್ಯಾಲೋರಿ ಜಾಸ್ತಿ ಆಗುತ್ತೆ, ಹಾಗಾಗಿ 1 ಚಪಾತಿನ ತಗೊಂಡಿದ್ದೇನೆ. ಅದೇ ರೀತಿ ನೀವು ಮಿಡ್ ಡೇ ಅಂದರೆ 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಾಮೂಲಿಯಾಗಿ ಏನು ಫ್ರೂಟ್ಸ್ ಅಥವಾ ಗ್ರೀನ್ ಟೀ ಆ ಥರ ಕುಡಿಬೋದು, ಎಳ್ನೀರು ಕುಡಿಬೋದು ಅಥವಾ ಮಜ್ಜಿಗೆ ಕುಡಿಬೋದು. ಆ ಥರ ಎಲ್ಲ 11 ಗಂಟೆಗೆ ಕುಡೀರಿ. ಆಮೇಲೆ ನೈಟ್ 9:30 ಅಷ್ಟೊತ್ತಿಗೆ ಅಜ್ವೈನ ಡ್ರಿಂಕ್ ಒಂದು ಅಥವಾ ಸಿನಮನ್ ಡ್ರಿಂಕನ್ನು ರಾತ್ರಿ ಕುಡಿಯಲಿಕ್ಕೆ ಮರಿಬೇಡಿ. ಅದನ್ನೆಲ್ಲ ನಾನಿಲ್ಲಿ ತೋರಿಸಲಿಲ್ಲ ಪ್ರತಿಯೊಂದು ಕೂಡ. ನೀವು ಬೆಳಿಗ್ಗಿನ ಮಾರ್ನಿಂಗ್ ಡ್ರಿಂಕ್ ಇರ್ಬೋದು, 11 ಗಂಟೆಗೆ ಇರ್ಬೋದು,
ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಅದೆಲ್ಲ ಮಾಮೂಲಿ ಒಂದೇ ರೀತಿಯಾಗಿರ್ತದೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಹಾಗೆ ಪೀನಟ್ಟನ್ನು ತಗೊಳ್ಬೋದು, ಕಡಲೆಯನ್ನು ತಗೊಳ್ಬೋದು ನೀವು, ಅಥವಾ ಲೋಟಸ್ ಸೀಡ್ಸ್ ಅಥವಾ ತಾವರೆ ಬೀಜ ಅದು ಚೆನ್ನಾಗಿರ್ತದೆ. ಆ ಥರ ಲೋ ಕ್ಯಾಲೋರಿ ಇದ್ದದಂಥದ್ದನ್ನು ತಗೊಳ್ಬೋದು. ಪ್ರತಿದಿನ ಅದನ್ನು ನಾನಿಲ್ಲಿ ತೋರಿಸ್ತಾ ಇಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು, ಲಂಚ್ ಏನು, ಡಿನ್ನರ್ ಏನು ಅದನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ಡಿನ್ನರ್ ಇವತ್ತು ನಾನು ತೋರಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ನಾನಿಲ್ಲಿ ನೈಟಿಗೆ ಸಲಾಡ್ ಇತ್ತಲ್ವ ಅದನ್ನೇ ತಗೊಂಡಿದ್ದೇನೆ. ಅಥವಾ ನೀವು ಓಟ್ಸ್ ಇದು ಚಿಯಾ ಪುಡ್ಡಿಂಗ್ ಥರ ಕೂಡ ಮಾಡಿಕೊಂಡು ನೈಟ್ ತಿನ್ಬೋದು, ಅಥವಾ ಸೂಪ್ಸ್ ಯಾವುದಿದ್ರೂ ನೈಟ್ ತಗೊಳ್ಬೋದು. ನೆಕ್ಸ್ಟ್ ಡೇ ನಾನು ಡಿನ್ನರಿಗೆ ಸೂಪೆಲ್ಲ ಮಾಡಿದಾಗ ನಿಮಗೆ ತೋರಿಸ್ತೇನೆ ಪ್ರತಿಯೊಂದು ಕೂಡ. ಮಧ್ಯಾಹ್ನದ ಲಂಚ್ಗೆ ನೋಡಿ, ಇಲ್ಲಿ ಚಪಾತಿ ಇದೆ, ಅದರಲ್ಲಿ ಪನ್ನೀರ್ ಮತ್ತು ತರಕಾರಿ ರೋಲ್ ಇದೆ. ಅದಕ್ಕೆ ಹಾಕ್ಕೊಂಡಿದ್ದೇನೆ. ಜೊತೆಗೆ ಒಂದು ಸ್ವಲ್ಪ ಬೆಳಗಿದ್ದು ಸಲಾಡ್ ಇತ್ತಲ್ಲ ಅದನ್ನು ಕೂಡ ಒಂದು ಸೈಡಿಗೆ ಒಂದು ಸ್ವಲ್ಪ ತರಕಾರಿ ತಿನ್ನುವ ಅಂಥೇಳಿ ಇದನ್ನು ಹಾಗೆ ಎತ್ತಿಡುವ, ರಾತ್ರಿಗೆ ಆಗುತ್ತೆ ಅಂಥೇಳಿ. ಅದರ ಜೊತೆಗೆ ಒಳ್ಳೆಯದು ಪ್ರೋಬಯೋಟಿಕ್, ನಮಗೆ ಅದು ತುಂಬಾ ಒಳ್ಳೆಯದು. ಅದರ ಜೊತೆಗೆ ನೋಡಿ ಇಲ್ಲಿ ತರಕಾರಿಯನ್ನು ಸ್ಟಫ್ ಮಾಡ್ಕೊಂಡಿದ್ದೇನೆ. ಸ್ಟಫ್ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಲ್ಲ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದೆ ನೋಡಿ. ಇದಾಗಿತ್ತು ಲಂಚ್. ತುಂಬ ರುಚಿಯಾಗಿದೆ, ಯಮ್ಮಿ ಆಗಿದೆ, ಟೇಸ್ಟಿ ಆಗಿದೆ. ಈ ಥರ ಲಂಚ್ ಮಾಡ್ಕೊಳ್ಬೋದು. ಕ್ಯಾಲೋರಿ ಕಡಿಮೆ ಇದೆ. ಒಂದೇ ಚಪಾತಿ ತಗೊಂಡಿದ್ದೇನೆ. 2 ಚಪಾತಿ ತಿಂದಿದ್ದು ಅಂದರೆ ಹೆವಿ ಆಗುತ್ತೆ ಇಷ್ಟು ತಗೊಳ್ಳುವಾಗ. ಹಾಗಾಗಿ ಒಂದೇ ದೊಡ್ಡ ಚಪಾತಿ ಇದೆ. ಇದು ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಥರ ಮಾಡಿದರೆ. ಇದಕ್ಕೆ ಆಯಿಲ್ ಸ್ವಲ್ಪ ಆರ್ಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ದೇನೆ, ಜೀರಾ ಪುಡಿ, ಚಿಲ್ಲಿ ಪೌಡರ್, ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಜೀರಾ ಪೌಡರೆಲ್ಲ ಹಾಕಿ ಫ್ರೈ ಮಾಡಿರುವಂಥದ್ದು. ಸ್ವಲ್ಪ ಎಣ್ಣೆ ಹಾಕಿದ್ದು, ಒಂದೂವರೆ ಚಮಚದಷ್ಟು ಎಣ್ಣೆ. ತುಂಬಾ ಖಾರ ಆಗಿ ತುಂಬ ಚೆನ್ನಾಗಿದೆ. ಇದು ನನ್ನ ಲಂಚ್. ಇದು ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿದೆ. ರೋಲ್ ಥರ ತಿನ್ಬೋದು ನೋಡಿ, ಈ ಥರ ಇದೆ. ಇದರಲ್ಲಿ ಪನ್ನೀರೆಲ್ಲ ಇದೆ. ಈ ಥರ ರೋಲ್ ಮಾಡಿಕೊಂಡು ಬೇಕಾದರೂ ತಿನ್ಬೋದು, ಅಥವಾ ಹೀಗೆ ನಂಚ್ಕೊಂಡು ಬೇಕಾದರೂ ತಿನ್ಬೋದು. ನಿಮಗೆ ಹೇಗೆ ಬೇಕಾ ಹಾಗೆ. ವಾವ್, ಸೂಪರ್ ಆಗಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೇನೆ. ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.